everyone, welcome back to my channel Chaitanya Vlogs. This is my daily vlog, my daily routine tara. So mane clean ಮಾಡ್ತಿದ್ದಾರೆ ಡೀಪ್ ಕ್ಲೀನ್ ತರ ಬಿಕಾಸ್ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಎಲ್ಲ ಸ್ಕ್ರೀನ್ಸ್ ಎಲ್ಲ ತೆಗೆದು ಕೆಲಸ ಆಂಟಿ ಸಹ ಬಂದಿದ್ದಾರೆ ಕ್ಲೀನ್ ಮಾಡೋಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಅವ್ರಿಗೆ ಕೊಡ್ತಾ ಇದ್ದೀವಿ ಅವ್ರಿಗೆ ಕಂಫರ್ಟ್ ಬೇಕಾಗಿ ಕೊಡ್ತಾರೆ ಹಂಗೆ ಕೊಟ್ಟು ಬರೋಣ ಮೇಲೆ ಹೋಗ್ತಿದ್ದಾರೆ ಬಟ್ಟೆ ಬಿಕಾಸ್ ಅವ್ರು ಬೀಸಿಯಾಗಿ ಎತ್ಕೊಂಡು ಹೋಗೋಕೆ ಅಂತ ಇಲ್ಲಾದರೆ ಕಷ್ಟ ಪಾಪ ಎತ್ಕೊಂಡು ಹೋಗೋಕೆ ಎಲ್ಲ ತೂಕ ಇರುತ್ತಲ್ಲ ಸ್ಕ್ರೀನೆಲ್ಲ ಅದಕ್ಕೆ ಅಲ್ಲೇ ಹೋಗ್ತೀವಿ ಮಾಡ್ತೀವಿ ಹುಷಾರಿಲ್ಲ ಗೈಸ್ ನೆಗಡಿ ಬಂದಿರ್ತಿದ್ದೆ ಎಲ್ಲೂ ಇರುತ್ತೆ ಇಲ್ಲಿಲ್ಲ ಅವರು ನೆಗಡಿ ಎಲ್ಲ ಇಲ್ಲ ಹಾಕೊಂಡು ಎಲ್ಲ ಹೋಯ್ತು ನೀನು ಹೆಂಗೆ ಕನೆಕ್ಟ್ ಮಾಡ್ಕೊಳ್ತೀವಿ ಪೈಪ್ ಹೋಗ್ತಾರೆ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸ್ನಾನ ಮಾಡ್ಕೋಬೇಕು ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಾದರೂ ತೋರಿಸ್ತೀನಿ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಡೋಣ ಆಂಟಿ ಕ್ಲೀನ್ ಮಾಡ್ಕೊತಾರೆ ಕೆಲಸ ಎಲ್ಲ ವಾಟಿ ಮಾಡ್ಕೊತಾರೆ ಬೇಗ ಬೇಗ ಮಾತಾಡ್ತಿದ್ವಿ ಅನ್ಸುತ್ತೆ ಅದಕ್ಕೆ ಈಗ ಬಂದೆ ಗೈಸ್ ಮನೆಗೆ ಇಷ್ಟಾಗುತ್ತೆ ಆಪರೇಷನ್ ಅದರಲ್ಲಿ ನೆಗಡಿ ಬೇರೆ ಬಂದಿರೋದಕ್ಕೆ ಹಂಗಾಯ್ತು ಇನ್ನೂ ಕ್ಲೀನಿಂಗ್ ನಡೀತಾ ಇದೆ ಫುಲ್ ತೆಗ್ದುಬಿಟ್ಟಿದ್ದಾರೆ ಇನ್ನೂ ಕ್ಲೀನ್ ಮಾಡಿಲ್ಲ ಇನ್ನೂ ಕ್ಲೀನಿಂಗ್ ನಡೀತಾ ಇದೆ ನೋಡಿ ಇನ್ನೂ ಕ್ಲೀನ್ ಆಗ್ತಾನೆ ಇದೆ ಎಲ್ಲ ಕಡೆ ಎಲ್ಲ ತೆಗ್ದಿಟ್ಟು ಅವನ್ನ ಕ್ಲೀನೇ ಮಾಡಿಲ್ಲ ಗೈಸ್ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಹುಷಾರಿದ್ದಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟು ಸುಸ್ತಾಗ್ಬಿಟ್ಟಿತ್ತು ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ವೇಟ್ ಮಾಡಿದೆ ಕಮ್ಮಿ ಆಗಿತ್ತು ಅಂತ ಟ್ಯಾಬ್ಲೆಟ್ಸ್ ತೊಗೊಂಡೆ ಬಟ್ ಕಮ್ಮಿ ಆಗಲಿಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋಗಿ ಬಟ್ ಇವಾಗ ಹೋಗಲೇಬೇಕು ನನಗೆ ಕಾಲೇಜ್ ಬೇರೆ ಇದೆ ತುಂಬ ವೇಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಕಷ್ಟ ಆಗುತ್ತೆ ಹಾಸ್ಪಿಟಲ್ ಬೆಳಗ್ಗೆ ಕ್ಲೀನ್ ಆಗುತ್ತೆ ಬರೋಣ ಅಂತ ಹಾಗೆ ಡಿ ಮಾರ್ಟಿಗೆ ಬಂದಿದ್ದೀವಿ ಇಲ್ಲಿಗೇನೋ ಬಾಕ್ಸ್ ಬೇಕಂತ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗ್ತಿದ್ವಲ್ಲ ಅದಕ್ಕೆ ಇಲ್ಲಾರು ಡಿ ಮಾರ್ಟಿಗೆ ಬಂದು ಮಕ್ಕಳು ಇದಾ ನೋಡಂಗೆ ಹೇಳೋರು ಬೇರೆ ನಾನು ತೊಗೊಂಡೆ ಗೈಸ್ ಇವಳಿಗೆ ಇನ್ನೂ ಸಿಕ್ಕಿಲ್ಲ ಹುಡುಕ್ತಿದ್ದಾಳೆ ಗೈಸ್ ಇವ್ಳಿಗೆ ಇದೇ ಬೇಕಂತೆ ಅದು ಎತ್ಕೊಳ್ಳೆ ಅಂದರೆ ಬೇಡ ನಾನು ಏನು ತೊಗೊತೀನಿ ಅದೇ ಇವ್ರಿಗೆ ಬೇಕು ಫಸ್ಟ್ ನಾನೇ ತಗೊಂಡಿದ್ದು ಇದು ಎತ್ಕೊಳ್ಳೋದೆ ಇದಲ್ಲ ಅದು ನಾನು ತಗೊಂಡಿದ್ದು ಫಸ್ಟ್ ಇದನ್ನ ನೋಡಿದ್ದು ಆದರೆ ಪಿಂಕ್ ಕಳ್ಳಿ ನೀನು ಪಿಂಕ್ ಇಷ್ಟ ಇಲ್ವಲ್ಲ ನಿಂಗೆ ಬ್ಲೂ ಇಷ್ಟಲ್ಲ ಬ್ಲೂ ಎತ್ಕೋ ಈ ಥರ ಹೇಳ್ಬೇಕು ನಾನು ಏನು ಮಾಡ್ತೀನೋ ಅದೆಲ್ಲ ಇವ್ಳು ಮಾಡಬೇಕು ಗೈಸ್ ಏನು ಇನ್ನು ಬೇಗ ಟೈಮ್ ಆಗ್ತಿದೆ 1 ಅವರಿಂದ ಇವೆರಡು ಬಾಕ್ಸ್ ಹತ್ರ ನಿಂತ್ಕೊಂಡು ನೋಡೋಣ ಗೈಸ್ ಇವು ಇಲ್ಲಿ ಎಷ್ಟೊಂದು ಇದಾವೆ ಯಾವ ಎತ್ಕೊ ಎಲ್ಲ ಒಂದೇ ಬಾಕ್ಸ್ ಇದೆ ಒಳಗಡೆ ಬ್ಲೂ ಎತ್ಕೊ ಚೆನ್ನಾಗೈತೆ ಅದೇ ಒಂದೇ ಮನೇಲಿ ಎಷ್ಟೇ ಕಪ್ಸ್ ಇದ್ರು ನೋಡಿ ಗೈಸ್ ಇವಳು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾಳೆ ತಗೊಂಡು ನನಗೆ ಡಿಫ್ರೆಂಟ್ ಆಗಿ ತೊಗೊತಾ ಗೈಸ್ ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ನೋಡಿ ಈಗ ಹೋಗೋಣ ಕ್ಲೋಸ್ ನೋಡಿ ಕ್ಲೋಸ್ ಆಗಿದೆ ಗೈಸ್ ಇದೆಲ್ಲೂ ಸಿಗಲ್ಲ ನನಗೆ ಇಲ್ಲಿ ಇಷ್ಟ ತಿನ್ನೋಕ್ಕೆ ಬಟ್ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಸಾಫ್ಟಾಗಿ ಇನ್ನೂ ಓಪನ್ ಆಗ್ತಿಲ್ಲ ಕ್ಲೋಸ್ ಇವಾಗ ಇನ್ನೂ ಓಪನ್ ಮಾಡ್ತಿದ್ದೆ ಅದು 8 ಅನ್ಸುತ್ತೆ ಅವರು ಇದರಲ್ಲಿ ಆಲ್ರೆಡಿ 7 ಆಯಿತು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಇಲ್ಲಿದೆ ನೋಡಿ ಪಪ್ಪಾಯ ಎಲ್ಲಿ ಪಪ್ಪಾಯ ಚೆನ್ನಾಗಿಲ್ಲ ಫ್ರೂಟ್ಸ್ ತೊಗೊಂಡು ಹೋಗೋಣ ಸಂಜೆಯಲ್ಲಿ ಪಂಪಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಬೇಕಿತ್ತು ಅಲ್ಲೇ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲೇ ಪಕ್ಕದಲ್ಲಿ ಹಾಸ್ಪಿಟಲ್ ಮೆಡಿಕಲ್ ಪಕ್ಕನೇ ಇದೆ ಇಲ್ಲೇ ಅಲ್ಲೇ ತೊಗೊಂಡು ಮನೆಗೆ ಸುಸ್ತಾಗ್ತಿದೆ ಮಲ್ಕೊಳ್ಳೋ ಸ್ವಲ್ಪ ಬಾಲ್ಸ್ಗೆ ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ ಸೊ ಅದಕ್ಕೆ ಇಲ್ಲಿ ಮುದ್ದೆ ಬರ್ತೀವಿ ಹೋಗಿ ಟ್ಯಾಬ್ಲೆಟ್ ಕೊಡಬೇಕು ಇಲ್ಲಿ ಸಿಕ್ಕಿಲ್ಲ ಗೈಸಲ್ಲಿ ಮನೆ ತೊಗೊಂಡು ಆಯಿತು ಹಾಸ್ಪಿಟ್ಲಿಗೆ ಹೋಗಿದ್ದು ಆಯಿತು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ ಆಮೇಲೆ ಡಿ ಮಾರ್ಟ್ ಸ್ವಲ್ಪ ಶಾಪಿಂಗ್ ಇತ್ತು ಅವಳಿಗೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತಲ್ಲ ವರ್ಷಕ್ಕೆ ಸೊ ಅದಕ್ಕೆ ಅವಳಿಗೆ ಬಾಕ್ಸು ವಾಟರ್ ಬಾಟಲ್ ಅಂತ ಏನಾದರೂ ಬೇಕಂತ ಹೇಳಿದ್ರು ವಾಟರ್ ಬಾಟಲ್ ಸಿಕ್ಕಿಲ್ಲ ಬಾಕ್ಸ್ ತೊಗೊಂಡು ನನ್ನ ಬಾಕ್ಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಇಡ್ಲಿ ಸಿಕ್ಕಿಲ್ಲ ಅದು ಚೆನ್ನಾಗಿರ್ತಾ ಇರ್ಬಿಟ್ಟು ನನಗೆ ಇನ್ನೂ ಇಡ್ಲಿ ಇಷ್ಟ ಆಗಲ್ಲ ಚೆನ್ನಾಗಿ ಅಪ್ಪ ಅನ್ನಪೂರ್ಣೇಶ್ವರಿ ಅಂತ ಊಟ
ಓಪನ್ 8 to 7:30 ಓಪನ್ ಆಗುತ್ತೆ ಅನಿಸುತ್ತೆ. ಸಿಕ್ಕಿಲ್ಲ, ಅದಕ್ಕೆ ಮನೆಗೆ ಹೋಗಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ. ಏನೂ ತಿನ್ನೋಕ್ಕಾಗ್ತಿಲ್ಲ. ನನಗೆ ಗಟ್ಟಿ ಮುದ್ದೆ ರೈಸ್ ಜ್ವರ ಜಾಸ್ತಿ ಆಗುತ್ತೆ, ಮುದ್ದೆ ತಿನ್ನೋಕ್ಕೂ ಆಗ್ತಿಲ್ಲ. ಅದಕ್ಕೆ ಲಿಕ್ವಿಡ್ ಫುಡ್ಸ್ ಅಥವಾ ಇಡ್ಲಿ ತಿಂದರೆ ಚೆನ್ನಾಗುತ್ತೆ, ನನಗೆ ಸೇರುತ್ತೆ ಅಂತ ತಗೊಂಡ ಇವಾಗ ಓಪನ್ ಮಾಡಿಬಿಟ್ಟು ಮನೆಗೆ ಹೋಗಿ ಕಷಾಯ ಮಾಡ್ಕೊಂಡು ಕುಡಿಯೋಣ. ಜ್ಯೂಸ್ ಕುಡಿಯೋದಂತ ನೋಡ್ತೀನಿ, ಬಟ್ ಅಲ್ಲಿ ಐಸ್ ಕ್ರೀಮ್ಸ್ ಹಾಕ್ತಿರಲ್ಲ ಜ್ಯೂಸಿಗೆ, ಅದಕ್ಕೆ ಬೇಡ ಅಂತ ಮನೆಗೆ ಹೋಗ್ಬಿಟ್ಟು ಕಷಾಯ ಕುಡಿದು ಮಲಗೋಣ. ಬೆಳಿಗ್ಗೆ ಕಾಲೇಜ್ ಬೇರೆ ಇದೆ, ಬೆಳಿಗ್ಗೆ ಅಷ್ಟು ಹುಷಾರಾದರೆ ಸಾಕಪ್ಪ ಅಂದ್ಕೊಂಡಿದ್ದೀನಿ. ನಿನ್ನೆನೂ ನಾನು ಟ್ಯಾಬ್ಲೆಟ್ಸ್ ತಿಂದೆ, ಬಟ್ ಹುಷಾರಾಗಿಲ್ಲ, ಇನ್ನೂ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಯಾಕೆ ತುಂಬ ಸ್ವಲ್ಪ ರಿಸ್ಕ್ ತೊಗೊಳೋದು ಬೇಡ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದು ಅಷ್ಟೇ. ತುಂಬ ವರ್ಷನೇ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ತುಂಬಾನೇ ನೋಡಿದ್ದಿಲ್ಲ. ನನಗೆ ಹಾಸ್ಪಿಟ್ಲಿಗೆ ಸ್ವಲ್ಪ ದೂರ ಹಾಸ್ಪಿಟ್ಲಿಗೆ ಇಷ್ಟ ಆಗಲ್ಲ. ಎಷ್ಟೇ ಜ್ವರ ಇರಲಿ, ಏನೇ ಹುಷಾರಿಲ್ಲದೆ ಇರಲಿ, ಮನೆಯಲ್ಲೇ ಮೇಲೆ ಬಂದ್ಕೊಂಡಿರ್ತೀನಿ ಮಾತ್ರ. ಮನೆಗೆ ಹೋಗಿ ಸಿಗ್ತೀವಿ, ಅಲ್ಲಿ ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ಇಷ್ಟು ತೊಗೊಂಬಂದ್ವಿ ಅಷ್ಟೇ. ಇದು ನಂದು, ಇದು ಅವಳದು. ಆ್ಯಂಡ್ ಈ ಸೀಡ್ಸ್ ತೊಗೊಂಡ್ವಿ, ಇದು ಬೇರೆ ಕಡೆ ತೊಗೊಂಡಿದ್ದು. ಡಿ ಮಾರ್ಟಲ್ಲಿ ಇಷ್ಟು ತೊಗೊಂಡಿದ್ದು. ಮತ್ತು ಟ್ಯಾಬ್ಲೆಟ್ಸು, ಇದು ಮೆಡಿಕಲಲ್ಲೇ ಅಂದಾಗ ಗ್ಲಾಸ್ ಆಗಲೇ ಯೂಸ್ ಮಾಡೋಕೆ ಇಟ್ಕೊಂಡ್ಬಿಟ್ಲು. ಇಷ್ಟಕ್ಕೆ 596 ಆ್ಯಂಡ್ 99 ಬ್ಯಾಗಲ್ಲಿ ಬ್ಯಾಗ್ ತೋರಿಸ್ಮ. ಈ ಬ್ಯಾಗ್ ಒಂದು ಟೋಟೆ ಬ್ಯಾಗ್. ಇದೆಷ್ಟು ದಿವಸದಿಂದ ಹುಡುಕಿ ಸಿಕ್ಕಿಲ್ಲ, ಎಲ್ಲೂ ಆಫ್ಲೈನಲ್ಲಿ. ಆನ್ಲೈನಲ್ಲಿ ಇದೆ ಅವೈಲೇಬಲ್, ಬಟ್ ಆಫ್ಲೈನಲ್ಲಿ ಇರಲಿಲ್ಲ. ಡಿ ಮಾರ್ಟಲ್ಲಿ ಸಿಕ್ತು ಅಂತ ಇದೊಂದು ಇಟ್ಕೊಂಡು. ಆ್ಯಂಡ್ ಇಷ್ಟೇ ತೊಗೊಂಡಿದ್ದು. ಇಷ್ಟಕ್ಕೆ 700. ಆ್ಯಂಡ್ ನಾನು ಶಾರ್ಟ್ಸ್ ಒಂದು ತೊಗೊಂಡೆ, ಇದು ಚೆನ್ನಾಗಿತ್ತು. ಇದು 150 ಸಮಥಿಂಗ್. ಇಷ್ಟೇ ತೊಗೊಂಡಿದ್ದು. ಇಷ್ಟಕ್ಕೆ 700 ಸಮಥಿಂಗ್ ಆಯಿತು ಬಿಲ್ಲು. ಬ್ಯಾಗ್ದು. ಆ್ಯಂಡ್ ದಿಸ್ ಇಸ್ 596. ಇಷ್ಟು ತೊಗೊಂಡು ಮನೆ ಒಂದು ಫ್ರೂಟ್ಸ್ ಸ್ವಲ್ಪ ತೊಗೊಂಡು ಅಷ್ಟೇ ಗೈಸ್ ತೊಗೊಂಡಿದ್ದು. ಅಮೆಝಾನಲ್ಲಿ ಓವನ್ ಆರ್ಡರ್ ಮಾಡಿದ್ವಿ, ಬಂದಿದೆ. ಅದು ನೋಡೋಣ ಹೇಗಿದೆ. ಇಗ್ನೋರ್ ಮೈ ವಾಯ್ಸ್ ಗೈಸ್, ಇನ್ನೂ ರೆಡಿ ಆಗಿಲ್ಲ ನಾನು. ಓಪನ್ ಮಾಡೋದು. ಬಂದ್ಬಿಟ್ಟೈತಲ್ಲ ನಮ್ಮನೆಗೆ ನೋಡ್ಕೊಂಡು 5 by 2.
ಇದನ್ನು ಟ್ರಯಲ್ ಮಾಡೋವರೆಗೂ ನಾನು ಕಳಿಸಿದ್ದೀನಿ ಹೆಂಗಂದ್ರೆ ಹಾಗೆ ಇದರಲ್ಲಿ ಟ್ರಯಲ್ ಮಾಡಿಬಿಟ್ಟು ಆಮೇಲೆ ಹೆಂಗೆ ಬರುತ್ತೆ ಅಂತ ಇದರಿಂದ ಅದು ಎಲ್ಲ ಪ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಟೇಕ್ ಮಾಡೋದಿಲ್ಲ ಬೀನ್ಸು ಇದು ಚೆನ್ನಾಗಿರ್ತದೆ ನಾವು ಮೀರೋದು ಬಿಡೋ ಇದೇ ಕೊಟ್ಟಿಲ್ಲ ಏನು ತೋರಿಸಿ ನಾನ್ ಸ್ಟಿಕ್ದು ಇದು ಮಾಡುತ್ತಲ್ಲ ಅದೆಲ್ಲ ಕೊಡಲ್ಲ ಕೊಡ್ತಾರೆ ಅದ್ರೊಳಗಡೆ ಆಯ್ತಾ ನೋಡು ಸರ್ ಎಷ್ಟು ಕೊಟ್ಟವ್ರೆ ಯಾರನ್ನ ಯೂಸ್ ಮಾಡೋದು ಗೊತ್ತಿಲ್ಲ ಮಾಡ್ಬೇಕು ಆಮೇಲೆ ಹೇಳ್ತೀನಿ ಗೈಸ್ ರಿವ್ಯೂಸು ಯಾವ ಥರ ಇದೆ ಏನು ಅಂತ ವ್ಯಾರಂಟಿ 3 ಇಯರ್ಸ್ 2 ಇಯರ್ಸ್ ವ್ಯಾರಂಟಿ ಇದೆ ಇದಕ್ಕೆ ಫೈಬರ್ ಏನದು ಫೈಬರ್ ನಮಗೆ ಸ್ಟವ್ ಇದೆ ಬ್ರ್ಯಾಂಡು ಇದರಲ್ಲಿ ಏನಾದ್ರು ಬೇಕು ಅಂತ ತೋರಿಸ್ತೀನಿ ಗೈಸ್ ಏನಾದ್ರು ಮಾಡಿದ್ರೆ ನಾವು ಸದ್ಯಕ್ಕೆ ಮಾಡಲ್ಲ ನಮ್ಮ ಚೇತು ಕೇಕ್ ಮಾಡ್ತಾಳೆ ಗೈಸ್ ಮಮ್ಮಿ ಕಷಾಯ ಮಾಡ್ಕೊಂಡು ಬಂದ್ರಿ ಇವಾಗ ತಾನೇ ಬಿಸಿ ಇದೆ ಇದನ್ನ ಕುಡಿದು ಮಲಗೋದು ಅಷ್ಟೇ ಗೈಸ್. And yeah, that's it for today's video. If you guys like this vlog, make sure like, share, comment and subscribe to my channel. Meet on another interesting vlog. Until then, take care. Bye bye. Thank you for watching.